ತಾಲೂಕಿನ ಮದಲಾಪುರ ಗ್ರಾಮಕ್ಕೆ ಬುಧವಾರ ಬೆಳ್ಳಂಬೆಳಗ್ಗೆ ನುಗ್ಗಿದ ಒಂಟಿಸಲಗ ಗ್ರಾಮಸ್ಥರನ್ನು ಭಯಭೀತಿಗೊಳಿಸಿದೆ. ಮಂಗಳವಾರ ರಾತ್ರಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಕಾಡಾನೆ ರಾತ್ರಿ ಇಡೀ ಬೀಡು ಬಿಟ್ಟಿದೆ. ಊರೊಳಗೆ ಲಗ್ಗೆ ಇಟ್ಟು ಲೋಕೇಶ್ ರವರ ಕಾಫಿ ತೋಟಕ್ಕೆ ಹೋಗಿ ನಿಂತಿದೆ. ಗ್ರಾಮಸ್ಥರ ಕಿರುಚಾಟದಿಂದ ಗೀಳಿಟ್ಟು ಗಾಬರಿಗೊಂಡು ಮನೆ ಮುಂದೆ ನಿಂತಿದ್ದ ಬೈಕ್ ತುಳಿದು ದಾಂಧಲೆ ನಡೆಸಿದೆ. ಜನವಸತಿ ಇರುವ ಊರೊಳಗೆ ಕೆಲಕಾಲ ಅಡ್ಡಾಡಿದ ಕಾಡಾನೆ ಕಂಡು ನಿವಾಸಿಗಳು ಮನೆಯೊಳಗೆ ಓಡಿದ್ದಾರೆ. ಜನರ ಕಿರುಚಾಟ ಹೆಚ್ಚಾಗುತ್ತಿದ್ದಂತೆ ಗ್ರಾಮದಿಂದ ಕಾಲ್ಕಿತ್ತು ಕಾಫಿ ತೋಟದತ್ತ ಸಾಗಿದೆ. ಇನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಆನೆಯನ್ನು ಕಾಡಿಗಟ್ಟಲು ಯತ್ನಿಸಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ಆಹಾರಕ್ಕಾಗಿ ಅಲೆದಾಟ ನಡೆಸುತ್ತಿರುವ ಕಾಡಾನೆಗಳು ಈ ಭಾಗದಲ್ಲಿ ಕಾಫಿ ತೋಟಗಳಿಗೆ ನುಗ್ಗಿ ಬೆಳೆಯನ್ನು ತುಳಿದು ತಿಂದು ನಾಶಪಡಿಸುತ್ತಿದೆ. ಬೆಳ್ಳಂಬೆಳಗ್ಗೆ ಊರಿಗೆ ನುಗ್ಗಿ ಜನರ ಜಮೀನು ತೋಟಗಳತ್ತ ತೆರಳಲು ಭಯಪಡುವಂತಾಗಿದೆ. ಕಾಡಾನೆಗಳ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರವಾಗಬೇಕೆಂದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಆರ್ ರಂಗಸ್ವಾಮಿ ಆಗ್ರಹಿಸಿದ್ದಾರೆ. ಮಲ್ಪಟ್ನ ಹೋಬಳಿಯ ಮದಲಾಪುರ ಗ್ರಾಮದಲ್ಲಿ ಇಂದು ಆನೆ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ಕೂಡ ಊರೊಳಗಡೆ ಎಲ್ಲ ನುಗ್ಗಿ ಜನಗಳನ್ನೆಲ್ಲ ಹೆದರಿಸಿ ದಾಂಧಲೆ ನಡೆಸಿತು. ಅದೇ ಆನೆ ರಾತ್ರಿ ಕೂಡ ನಮ್ಮ ಗ್ರಾಮದ ಸುತ್ತಮುತ್ತ ತೋಟಗಳಿಗೆ ನುಗ್ಗಿ ಬೆಳೆ ಹಾನಿಗಳನ್ನು ಹಾಳು ಮಾಡಿದೆ. ಖಂಡಿತವಾಗ್ಲೂ ಈ ಥರ ಆದರೆ ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚೆಗೆ ಮತ್ತೆ ಅರಕಲಗೂಡು ತಾಲೂಕು ಮತ್ತು ಮಲ್ಪಟ್ನ ಸುತ್ತಮುತ್ತ ಶುರುವಾಗಿದೆ. ದಯಮಾಡಿ ಸರ್ಕಾರ ಈ ಒಂದು ಆನೆಗಳ ಶಾಶ್ವತ ಪರಿಹಾರಕ್ಕೆ ಮತ್ತು ರೈತರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ತುಂಬ ಕಾನೂನು ಕ್ರಮಗೊಂಡು ಈ ಕೂಡಲೇ ನಮ್ಮ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಕೊಡಬೇಕು. ಹಾಗೆ ನಮ್ಮ ಈ ಬೆಳಗ್ಗೆ 8 ಗಂಟೆ ಸಮಯದಲ್ಲಿ ನುಗ್ಗಂಥ ಆನೆಗಳು ಕೆಲಸಕ್ಕೆ ಮತ್ತು ತೋಟದ ಕೆಲಸ ಆಗಿರ್ಬೋದು, ಗದ್ದೆ ಕೆಲಸ, ತೋಟದ ಕೆಲಸಕ್ಕೆ ಹೋಗುವಂಥ ಕಾರ್ಮಿಕರಿಗೆ ತುಂಬ ತೊಂದರೆ ಉಂಟು ಮಾಡ್ತೇವೆ. ಕೂಡಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಸುತ್ತಮುತ್ತ ಗ್ರಾಮದರ ಒಂದು ಕುಂದು ಕೊರತೆಗಳನ್ನು ಆಲಿಸುವ ಮುಖಾಂತರ ಈ ಒಂದು ಆನೆಗಳ ಹಾವಳಿಗೆ ತಡೆಗಟ್ಟಬೇಕು ಅಂತ ಕೇಳ್ಕೊಳ್ತಿದೆ. ನಾನು ರಂಗಸ್ವಾಮಿ, ಮದಲಾಪುರ, ಅರಕಲಗೂಡು ತಾಲೂಕು. ಕಟ್ ಮಾಡಲ.